ಹಬ್ಬದ ಶುಭಾಶಯಗಳು. ಈ ಥರ ಬಂದಿತ್ತು ನೋಡ್ರಿ. ಈ ಕಲರ್ ಹೋಳಿಗೆ ಬಂದರೆ ಹೈ ಫ್ರೆಂಡ್ಸ್, ಇವತ್ತು ವಿಜಯದಶಮಿ. ಇವತ್ತು ನಮ್ಮ ಕಡೆ ಒಬ್ಬಟ್ಟು ಹೋಳಿಗೆ ಅಡುಗೆ ಮಾಡ್ತಾರೆ. ಹಾಗಾಗಿ ನಾನು ಇವಾಗ ಬೇಳೆ ಎಲ್ಲ ಬೇಯಿಸ್ಕೊಂಡಿಟ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಇದು ನೀರೆಲ್ಲ ಬಸಿಬಿಟ್ಟು ಬೆಲ್ಲ ಕುದಿಯೋಕೆ ಇಡಬೇಕು. ಚೆನ್ನಾಗಿ ಬೆಲ್ಲ ಬೇಳೆ ಎಲ್ಲ ಕುದೀತಂದ್ರೆ ಚೆನ್ನಾಗಿ ಬೆಲ್ಲ ಹಿಡ್ಕೊತ್ತೆ. ಹಾಗಾಗಿ ಮಿಕ್ಸಿಗೆ ಹಾಕೋಕ್ಕೂ ಈಸಿ ಆಗುತ್ತೆ, ಸಣ್ಣ ಆಗುತ್ತೆ. ಇಲ್ಲಾಂದರೆ ಇದೇ ಥರ ಆದರೆ ಬೇಳೆ ಒಂದು ಕಡೆ ಬೆಲ್ಲ ಒಂದು ಕಡೆ ಆಗುತ್ತೆ. ಹಾಗಾಗಿ ಫ್ರೆಂಡ್ಸ್, ಇಲ್ಲಿ ಬೆಲ್ಲ ಹಾಕಿ ಬೆಲ್ಲ ಹಾಕಿ ಕುದಿಯೋಕೆ ಬಿಟ್ಟಿದ್ದೀನಿ ಕರಗಕ್ಕೆ. ಮತ್ತು ಇಲ್ಲಿ ನೀರು ಬಸ್ಕೊಂಡಿದ್ದೀನಿ. ಕಟ್ಟು ಸಾಂಬಾರು ಅಂತಾರಲ್ಲ, ಹೋಳಿಗೆ ಒಬ್ಬಟ್ಟು ಸಾರು. ಇಲ್ಲಿ ಗೋಧಿ ಹಿಟ್ಟು ಕಲಸಕ್ಕೆ ಇಟ್ಕೊಂಡಿದ್ದೀನಿ. ನಾವು ಗೋಧಿ ಹಿಟ್ಟಲ್ಲೇ ಹೋಳಿಗೆ ಮಾಡೋದು. ಫ್ರೆಂಡ್ಸ್, ಹಿಟ್ಟು ಕಲಸಿಟ್ಟಿದ್ದಾಯಿತು. ಇವಾಗ ಇದು ಸ್ವಲ್ಪ ನಮ್ಮ ಮನೇಲಿ ಹೋಳಿಗೆ ವಿಜಯದಶಮಿ ದಿವಸ ಹೋಳಿಗೆ ಮಾಡ್ತಾರೆ ನಮ್ಮ ಸೈಡ್. ಈ ಥರ ಎಲ್ಲ ಬೆಲ್ಲ ಹಾಕಿ ಬೇಯಿಸ್ಕೊಂಡಿದ್ದೀನಿ. ಇವಾಗ ಸಣ್ಣ ಮಾಡ್ಕೊತೇನೆ. ಈ ಥರ ಮ್ಯಾಶ್ ಮಾಡ್ಕೊಂಡು ಮಾಡಿದ್ರೆ ಮಿಕ್ಸಿಗೂ ಬೇಗ ಸಣ್ಣ ಆಗುತ್ತೆ. ಹಾಗಾಗಿ ಈ ಥರ ಮ್ಯಾಶ್ ಮಾಡ್ಕೊತಾ ಇದ್ದೆ. ಫ್ರೆಂಡ್ಸ್, ಇಲ್ಲಿ ಬೇಳೆ ಎಲ್ಲ ರುಬ್ಕೊಂಡಿದ್ದಾಯಿತು. ಇಲ್ಲಿ ಹುಣಸೆಹಣ್ಣು ನೀರು ತೆಕ್ಕೊತಾ ಇದ್ದೀನಿ. ಮತ್ತು ಒಣ ಕೊಬ್ಬರಿ, ಈರುಳ್ಳಿ ಮತ್ತು ಚಕ್ಕೆ ಲವಂಗ ಎಲ್ಲ ಹಾಕ್ಕೊಂಡು ಹುರ್ಕೊಂಡು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ. ಮತ್ತು ಹಾಗಾಗಿ ಇಷ್ಟು ಹುಣಸೆಹಣ್ಣು ನೆನೆಸಿದ್ದೆ ನಾನು. ಫ್ರೆಂಡ್ಸ್, ಇಲ್ಲಿ ಹೋಳಿಗೆ ಜೊತೆ ಅನ್ನ ರೆಡಿಯಾಗಿದ್ದೆ. ಇಲ್ಲಿ ಹೋಳಿಗೆ ಸಾರು ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಮ್ಮ ಕಡೆ ಹೋಳಿಗೆ ಯಾವ ರೀತಿ ಮಾಡ್ತಾರಂತ ನಾನು ಇವಾಗ ತೋರಿಸ್ತಾ ಇದ್ದೀನಿ. ನಾನು ಇದರಲ್ಲೇ ರೊಟ್ಟಿ ಮಾಡ್ತೀನಿ. ಇದೇ ರೊಟ್ಟಿ ಹಂಚಿ ಇಟ್ಕೊಂಡಿದ್ದೀನಿ. ಇಲ್ಲಿ ಹೋಳಿಗೆ ತಟ್ಟಕ್ಕೆ ಒಂದು ಹೋಳಿಗೆ ಚಪಾತಿ ಮಣೆ ಅಂತೀವಿ, ಇದು ಈ ಥರ ಐತೆ. ಆಯಿತು. ಇಲ್ಲಿ ಒಂದು ಟಿಶ್ಯೂ ಪೇಪರ್ ಹಾಕ್ಕೊಂಡಿದ್ದೀನಿ. ಯಾವುದು ನ್ಯೂಸ್ ಪೇಪರ್ ಆದರೂ ಹಾಕ್ಕೋಬೋದು. ನಾನು ಟಿಶ್ಯೂ ಪೇಪರ್ ಹಾಕ್ಕೊಂಡಿದ್ದೀನಿ. ಟಿಶ್ಯೂ ಪೇಪರ್. ಇಲ್ಲಿ ಒಂದು ಕಾಟನ್ ಬಟ್ಟೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಗೋಧಿ ಹಿಟ್ಟು ಚಪಾತಿ ಅದಕ್ಕೆ ಕಲಿಸ್ಕೊಂಡಿರ್ತೀವಲ್ಲ, ಅದು ಇವಾಗ ಚೆನ್ನಾಗಿ ಕಲಿಸ್ಬಿಟ್ಟು ಒಂಥರ ಚಪಾತಿ ಅದಕ್ಕೆ ಬರೋಂಗೆ ಕಲಿಸ್ಕೋಬೇಕಾಗುತ್ತೆ. ನೋಡಿ, ಈ ಥರ ಬರಬೇಕು. ಈ ಥರ ಬಂತಂದರೆ ಹೋಳಿಗೆ ಯಾರ ಹತ್ರ ಎಷ್ಟು ಅಗಲ ಆದರೂ ಬರ್ಬೋದು. ಹಾಗೆ ಇಲ್ಲಿ ನಾನು ಎಣ್ಣೆ ಹಚ್ಚಿ ಮಾಡ್ತಾಯಿಲ್ಲ, ಹಿಟ್ಟು ಹಚ್ಚಿ ಮಾಡ್ತಾಯಿದ್ದೀನಿ ಹೋಳಿಗೆ. ಇಲ್ಲಿ ಹೂರಣ, ಇದು ಜೋಳದ ಹಿಟ್ಟು ಐತೆ ನಮ್ಮ ಕಡೆ, ಜೋಳದ ಹಿಟ್ಟು ಹಚ್ಚಿ ಮಾಡ್ತಾರೆ. ಇಲ್ಲಿ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ. ಇಲ್ಲಿ ಹಂಚು ಬಿಸಿಗೆ ಕಾಯ್ತೈತೆ. ಇಲ್ಲಿ ಇವಾಗ ಪುಡಿ ಹಿಟ್ಟು ಉದುರಿಸ್ಕೊಂಡು ಮಾಡ್ಕೋಬೇಕು. ಕೈಗೂ ಪುಡಿ ಹಿಟ್ಟು ಹಚ್ಕೋಬೇಕು. ಇಲ್ಲಿ ಸ್ವಲ್ಪ ನಮ್ಮದು ಯಾವ ಸೈಜ್ ಬೇಕು ಆ ಸೈಜಿಗೆ ನೋಡಿಕೊಂಡು ಹಿಟ್ಟು ತೊಗೋಬೇಕು, ಕಲಸಿರೋದಿಟ್ಟು. ಇವಾಗ ಇಲ್ಲಿ ಈ ಥರ ರೌಂಡ್ ಮಾಡ್ಕೋಬೇಕು. ಸ್ವಲ್ಪ ಹಿಡಿ ಈ ಥರ ಅಗಲ ಮಾಡ್ಕೊಂಡು ಪುಡಿ ಹಿಟ್ಟಲ್ಲೇ ಪುಡಿ ಹಿಟ್ಟು ಸಾಯೋದ್ರಲ್ಲಿ ಸ್ವಲ್ಪ ಕೈಗೆ ಅಂಟಲ್ಲಂತ ಅಗಲ ಮಾಡ್ಕೊತೀವಿ. ಇಲ್ಲಾಂದ್ರೆ ಕೈಯಲ್ಲಿ ಹಿಂಗೆ ಎತ್ಕೊಂಡು ಹಿಂಗೆ ಅಗಲ ಮಾಡ್ಕೋಬೇಕು. ಇದಕ್ಕಿಂತ ಜರ ಜಾಸ್ತಿ ಹೂರಣ ತೊಗೋಬೇಕು. ನೋಡಿರಿ, ಈ ಥರ ಇಟ್ಕೊಂಡು ಈ ಥರ ಕೈ ಅಂಟ್ಕೊಳ್ಳುತ್ತೆ ಅಂತಂದಾಗೆಲ್ಲ ಈ ಥರ ಪುಡಿ ಹಿಟ್ಟು ಹಾಕ್ಕೋಬೇಕು. ಅಂಟ್ಕೊಂಬಲ್ಲ, ಈ ಥರ ಪ್ರೆಶ್ ಮಾಡಿ 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 ಮೇಲೆ ತಂದ್ಕೋಬೇಕು ಹಿಟ್ಟು. ಆವಾಗ ಈ ಥರ ರೌಂಡ್ ಮಾಡ್ತಾ ಇದ್ದಾಗೆ ಮೇಲೆ ಬರುತ್ತದೆ. ಈ ಥರ ಪುಡಿ ಹಿಟ್ಟು ಹಾಕ್ಕೊಂಡು ಈ ಥರ ಅಗಲ ಮಾಡ್ಕೊಬೇಕು.
ಎಣ್ಣೆ ಹಚ್ಚಿ ಮಾಡೋದು ಬೇರೆ, ಅದು ಬಟರ್ ಪೇಪರಲ್ಲಿ ಇಲ್ಲಾಂದರೆ ಬಾಳೆ ಎಲೆಯಲ್ಲಿ ಇಲ್ಲಾಂದರೆ ಆಯಿಲ್ ಪೇಪರ್ ಇರುತ್ತಲ್ಲ ಅದರಲ್ಲಿ ಅದರಲ್ಲಿ ಮಾಡ್ಕೊತಾರೆ. ಇದು ಪುಡಿ ಹಿಟ್ಟು ಉದುರಿಸ್ಕೊಂಡು ಮಾಡ್ತಾ ಇದ್ದಿದ್ದು ಹೋಳಿಗೆ 1-2 ದಿವಸ 3 ದಿವಸ ಇಟ್ಕೊಂಡು ತಿನ್ಬೋದು, ಆ ಥರ ಇರುತ್ತೆ. ಎಣ್ಣೆ ಹಚ್ಚಿದ್ದು ಹೋಳಿಗೆ ಆದರೆ 1 ದಿವಸಕ್ಕೆಲ್ಲ ತಿನ್ಬೋದು. ಇದು ಆದರೆ 1 ದಿವಸ 2 ದಿವಸ ಇಟ್ಕೊಂಡು ಮಾಡ್ಕೋಬೋದು. ಈ ಥರ ರೌಂಡ್ ಮಾಡ್ತಾ ಇದ್ದಾಗ, ಇದು ರೌಂಡ್ ಶೇಪ್ ಮಾಡ್ತಾ ಇದ್ದಾಗ ಅಗಲಾಗುತ್ತೆ. ನೋಡಿ ಇಷ್ಟು ಅಗಲ ಬಂತು. ಇವಾಗ ತವಾಗೆ ಎಣ್ಣೆ ಹಚ್ಬಿಟ್ಟು ಸುತ್ತು ಎಣ್ಣೆ ಹಚ್ಕೋಬೇಕು. ಎಣ್ಣೆ ಹಚ್ಕೊಂಡೆ ಇದಕ್ಕೂ ಸ್ವಲ್ಪ ಎಣ್ಣೆ ಹಚ್ಕೋಬೇಕು. ಇದಕ್ಕೆ ಎಣ್ಣೆ ಹಚ್ಕೊಂಡ್ರೆ ಹೋಳಿಗೆ ಹಾಕೋಕ್ಕೆ ಈಸಿ ಆಗುತ್ತೆ. ಈ ಥರ ರೌಂಡ್ ತೊಗೊಂಡು ಈ ಸಾಯೋದ್ರಲ್ಲಿ ಹಾಕೋಬೇಕು. ಹೋಳಿಗೆ ಸ್ವಲ್ಪ ಆಚೆ ಈಚೆ ಆದರೆ ನಿಧಾನಕ್ಕೆ ಕಟ್ಕೊಂಡು ಸೈಡಿಗೆ ತಕ್ಕೋಬೇಕು. ಅದೇ ಥರದ್ದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಇಟ್ಕೊತೀನಿ ಅಂದರೆ ಇಟ್ಕೋಬೋದು, ಇಲ್ಲಾಂದರೆ ಬಿಸಿ ಬಿಸಿ ಕಟ್ಕೊಂಡು ತಿನ್ಬೋದು. ನೋಡ್ರಿ, ಮತ್ತೆ ಮೇಲೆ ಎಣ್ಣೆ ಹಚ್ಕೋಬೇಕು. ಎಣ್ಣೆ ಹಚ್ಕೊಂಡು ಜಾಸ್ತಿ ಪುಡಿ ಹಿಟ್ಟಿಲ್ಲಿ ಉಳಿದಿತ್ತೆ ಅಂದರೆ ಒಂದು ಚೆನ್ನಾಗಿರೋ ಬಟ್ಟೆ ಕಾಟನ್ ತೊಗೊಂಡು ಹಿಟ್ಟೆಲ್ಲ ಸೈಡಿಗೆ ಇಲ್ಲ, ಇದು ಹಂಚ್ಕಾಯ್ದಿಲ್ಲ, ಸುಡಬೇಕು. ಫ್ರೆಂಡ್ಸ್, ಇಲ್ಲಿ ಹೋಳಿಗೆ ಜೊತೆ ಅನ್ನ ರೆಡಿಯಾಗಿದ್ದೆ. ಇಲ್ಲಿ ಹೋಳಿಗೆ ಸಾರು ರೆಡಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಮ್ಮ ಕಡೆ ಹೋಳಿಗೆ ಯಾವ ರೀತಿ ಮಾಡ್ತಾರಂತ ನಾನು ಇವಾಗ ತೋರಿಸ್ತಾ ಇದ್ದೀನಿ. ನಾನು ಇದರಲ್ಲೇ ರೊಟ್ಟಿ ಮಾಡ್ತೀನಿ, ಇದೇ ರೊಟ್ಟಿ ಹಂಚಿ ಇಟ್ಕೊಂಡಿದ್ದೀನಿ. ಇಲ್ಲಿ ಹೋಳಿಗೆ ಕಟ್ಟಕ್ಕೆ ಒಂದು ಹೋಳಿಗೆ ಚಪಾತಿ ಮಣೆ ಅಂತೀವಿ, ಇದು ಈ ಥರ ಐತೆ. ಆಯಿತು, ಇಲ್ಲಿ ಒಂದು ಟಿಶ್ಯೂ ಪೇಪರ್ ಹಾಕ್ಕೊಂಡಿದ್ದೀನಿ. ಯಾವುದು ನ್ಯೂಸ್ ಪೇಪರ್ ಆದರೂ ಹಾಕೋಬೋದು. ನಾನು ಟಿಶ್ಯೂ ಪೇಪರ್ ಹಾಕ್ಕೊಂಡಿದ್ದೀನಿ. ಟಿಶ್ಯೂ ಪೇಪರ್ ಇಲ್ಲಿ ಒಂದು ಕಾಟನ್ ಬಟ್ಟೆ ಹಾಕ್ಕೊಂಡಿದ್ದೀನಿ. ಇಲ್ಲಿ ಗೋಧಿ ಹಿಟ್ಟು ಚಪಾತಿ ಅದಕ್ಕೆ ಕಲಿಸ್ಕೊಂಡಿರ್ತೀವಲ್ಲ, ಅದು ಇವಾಗ ಚೆನ್ನಾಗಿ ಕಲಿಸ್ಬಿಟ್ಟು ಒಂಥರ ಚಪಾತಿ ಅದಕ್ಕೆ ಬರೋಂಗೆ ಕಲಿಸ್ಕೋಬೇಕಾಗುತ್ತೆ. ನೋಡಿ, ಈ ಥರ ಬರಬೇಕು. ಈ ಥರ ಬಂತಂದರೆ ಹೋಳಿಗೆ ಯಾರ ಹತ್ರ ಎಷ್ಟು ಅಗಲ ಆದರೂ ಬರ್ಬೋದು. ಹಾಗೆ ಇಲ್ಲಿ ನಾನು ಎಣ್ಣೆ ಹಚ್ಚಿ ಮಾಡ್ತಾಯಿಲ್ಲ, ಹಿಟ್ಟು ಹಚ್ಚಿ ಮಾಡ್ತಾಯಿದ್ದೀನಿ ಹೋಳಿಗೆ. ಇಲ್ಲಿ ಹೂರ್ಣ, ಇದು ಜೋಳದ ಹಿಟ್ಟು ಐತೆ, ನಮ್ಮ ಕಡೆ ಜೋಳದ ಹಿಟ್ಟು ಹಚ್ಚಿ ಮಾಡ್ತಾರೆ. ಇಲ್ಲಿ ಸ್ವಲ್ಪ ಎಣ್ಣೆ ಹಚ್ಕೊಂಡಿದ್ದೀನಿ. ಇಲ್ಲಿ ಹಂಚು ಬಿಸಿಗೆ ಕಾಯ್ತೈತೆ. ಇಲ್ಲಿ ಇವಾಗ ಪುಡಿ ಹಿಟ್ಟು ಉದುರಿಸ್ಕೊಂಡು ಮಾಡ್ಕೋಬೇಕು. ಕೈಗೂ ಪುಡಿ ಹಿಟ್ಟು ಹಚ್ಕೋಬೇಕು. ಇಲ್ಲಿ ಸ್ವಲ್ಪ ನಮ್ಮದು ಯಾವ ಸೈಜ್ ಬೇಕೋ ಆ ಸೈಜಿಗೆ ನೋಡಿಕೊಂಡು ಹಿಟ್ಟು ತೊಗೋಬೇಕು, ಕಲಸಿರೋದಕ್ಕೆ. ಇವಾಗ ಇಲ್ಲಿ ಈ ಥರ ರೌಂಡ್ ಮಾಡ್ಕೋಬೇಕು. ಸ್ವಲ್ಪ ಈ ಥರ ಅಗಲ ಮಾಡ್ಕೊಂಡು ಪುಡಿ ಹಿಟ್ಟು ಸಾಯೋದ್ರಲ್ಲಿ ಸ್ವಲ್ಪ ಕೈ ಗಂಟಲಂತ ಅಗಲ ಮಾಡ್ಕೊತೀವಿ. ಇಲ್ಲಾಂದರೆ ಕೈಯಲ್ಲಿ ಹಿಂಗೆ ಎತ್ಕೊಂಡು ಹಿಂಗೆ ಅಗಲ ಮಾಡ್ಕೋಬೇಕು. ಇದ್ರಕ್ಕಿಂತ ಜರ ಜಾಸ್ತಿ ಹೂರಣ ತೊಗೋಬೇಕು. ನೋಡಿರಿ, ಈ ಥರ ಹಿಂಗೆ ಇಟ್ಕೊಂಡು ಈ ಥರ ಕೈ ಅಂಟ್ಕೊಳ್ಳುತ್ತೆ ಅಂತಂದಾಗೆಲ್ಲ ಈ ಥರ ಪುಡಿ ಹಿಟ್ಟು ಹಾಕ್ಕೋಬೇಕು. ಅಂಟ್ಕೊಂಬಲ್ಲ, ಈ ಥರ ಪ್ರೆಶ್ ಮಾಡಿ 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 ಮೇಲೆ ತಂದ್ಕೋಬೇಕು ಹಿಟ್ಟು. ಆವಾಗ ಈ ಥರ ರೌಂಡ್ ಮಾಡ್ತಾ ಇದ್ದಾಗೆ ಮೇಲೆ ಬರುತ್ತೆ ಅದು. ಈ ಥರ ಪುಡಿ ಹಿಟ್ಟು ಹಾಕ್ಕೊಂಡು ಈ ಥರ ಅಗಲ ಮಾಡ್ಕೊಬೇಕು. ಎಣ್ಣೆ ಹಚ್ಚಿ ಮಾಡೋದು ಬೇರೆ, ಅದು ಬಟರ್ ಪೇಪರಲ್ಲಿ ಇಲ್ಲಾಂದರೆ ಬಾಳೆ ಎಲೆಯಲ್ಲಿ ಇಲ್ಲಾಂದರೆ ಆಯಿಲ್ ಪೇಪರ್ ಇರುತ್ತಲ್ಲ ಅದರಲ್ಲಿ ಅದರಲ್ಲಿ ಮಾಡ್ಕೊತಾರೆ. ಇದು ಪುಡಿ ಹಿಟ್ಟು ಉದುರಿಸ್ಕೊಂಡು ಮಾಡ್ತಾ ಇದ್ದಿದ್ದು ಹೋಳಿಗೆ 1-2 ದಿವಸ 3 ದಿವಸ ಇಟ್ಕೊಂಡು ತಿನ್ಬೋದು, ಆ ಥರ ಇರುತ್ತೆ. ಎಣ್ಣೆ ಹಚ್ಚಿದ್ದು ಹೋಳಿಗೆ ಆದರೆ 1 ದಿವಸಕ್ಕೆಲ್ಲ ತಿನ್ಬೋದು.
ಇದು ಆದರೆ ಒಂದು ದಿವಸ 2 ದಿವಸ ಇಟ್ಕೊಂಡು ಮಾಡ್ಕೋಬೇಕು. ಈ ಥರ ರೌಂಡ್ ಮಾಡ್ತಾ ಇದ್ದಾಗ ಇದು ರೌಂಡ್ ಶೇಪ್ ಮಾಡ್ತಾ ಇದ್ದಾಗ ಆಗಲಾಗುತ್ತೆ. ನೋಡಿ ಇಷ್ಟು ಅಗಲ ಬಂತು. ಇವಾಗ ತವಾಗೆ ಎಣ್ಣೆ ಹಚ್ಬಿಟ್ಟು ಸುತ್ತು ಎಣ್ಣೆ ಹಚ್ಕೋಬೇಕು. ಎಣ್ಣೆ ಹಚ್ಕೊಂಡು ಇದಕ್ಕೂ ಸ್ವಲ್ಪ ಎಣ್ಣೆ ಹಚ್ಕೋಬೇಕು. ಇದಕ್ಕೆ ಎಣ್ಣೆ ಹಚ್ಕೊಂಡ್ರೆ ಹೋಳಿಗೆ ಹಾಕೋಕ್ಕೆ ಈಸಿ ಆಗುತ್ತೆ. ಈ ಥರ ರೌಂಡ್ ತೊಗೊಂಡು ಈ ಸಾಯೋದ್ರಲ್ಲಿ ಹಾಕ್ಕೋಬೇಕು. ಹೋಳಿಗೆ ಸ್ವಲ್ಪ ಆಚೆ ಈಚೆ ಆದರೂ ನಿಧಾನಕ್ಕೆ ಕಟ್ಕೊಂಡು ಸೈಡಿಗೆ ತಕ್ಕೋಬೇಕು. ಅದೇ ಥರದ್ದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಂಡು ಇಕ್ಕೋತೀನಿ ಅಂದರೆ ಇಕ್ಕೋಬೋದು, ಇಲ್ಲಾಂದರೆ ಬಿಸಿ ಬಿಸಿ ತಟ್ಕೊಂಡು ತಿನ್ಬೋದು. ನೋಡ್ರಿ ಮತ್ತೆ ಮೇಲೆ ಎಣ್ಣೆ ಹಚ್ಕೋಬೇಕು. ಎಣ್ಣೆ ಹಚ್ಕೊಂಡು ಜಾಸ್ತಿ ಪುಡಿ ಹಿಟ್ಟಿಲ್ಲಿ ಉಳಿದಿತ್ತೆ ಅಂದರೆ ಒಂದು ಚೆನ್ನಾಗಿರೋ ಬಟ್ಟೆ ಕಾಟನ್ ತೊಗೊಂಡು ಹಿಟ್ಟೆಲ್ಲ ಸೈಡಿಗೆ ಇನ್ನು ಇದು ಹಂಚು ಕಾಯ್ದಿಲ್ಲ, ಸುಡಬೇಕು. ನೋಡ್ರಿ ಇವಾಗ ಫುಲ್ಲು ಎಣ್ಣೆ ಹಚ್ಕೊಂಡು ಈ ಥರ ಹೋಳಿಗೆ ಹಂಚಿದ್ರೆ ಕೈಲೇ ಎತ್ಕೋಬೋದು. ಇದು ರೊಟ್ಟಿ ಹಂಚು ಅಂಟ್ಕೋತಾ ಇರುತ್ತೆ, ಹಾಗಾಗಿ ಇಲ್ಲಿ ಈ ಥರ ಬಂದಿತ್ತು ನೋಡ್ರಿ. ಈ ಕಲರ್ ಹೋಳಿಗೆ ಬಂದರೆ ಹಾಲು ತುಪ್ಪ ಬಜ್ಜಿ ಹಪ್ಪಳ ಜೊತೆ ಸಖತ್ತಾಗಿ ಇರುತ್ತೆ ಟೇಸ್ಟು. ಈ ಥರ ಮಾಡ್ತಾ ಇರ್ಬೇಕು ನೋಡ್ರಿ. ಈ ಥರ ಸುಟ್ಕೊಂಡೆ ಒಂದು ಬುಟ್ಟಿ ಎಲ್ಲರ ಹಾಕ್ಕೋಬೋದು, ಇಲ್ಲ ತಟ್ಟೆ ಇದರಲ್ಲಿ ಹಾಕ್ಕೊಂಡು. ಫಸ್ಟ್ನೇ ಹೋಳಿಗೆ ಯಾವುದು ದೋಸೆ ಆಗಲಿ ಹೋಳಿಗೆ ಆಗಲಿ ಅಷ್ಟೊಂದು ಯಾವುದು ಚೆನ್ನಾಗಿ ಬರೋಲ್ಲ. 2ನೇ ಹೋಳಿಗೆನೂ ಚೆನ್ನಾಗಿ ಬರುತ್ತೆ. ಈ ಥರ ತಟ್ಟೆಗೆ ಹಾಕ್ಕೊತಾ ಇದ್ದೀವಿ ನೋಡಿ. ಈ ಹೋಳಿಗೆ ಆದರೆ ಹಾಲು ಜೊತೆ ತುಪ್ಪದ ಜೊತೆ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಇವಾಗ ಎಣ್ಣೆ ಹಚ್ಚಿ ಹೋಳಿಗೆ ತಿನ್ನೋಕ್ಕೋದ್ರೂ ಸ್ವಲ್ಪ ಸಪ್ಪೆ ಸಪ್ಪೆ ಇರುತ್ತೆ. ಹಾಗಾಗಿ ನಮ್ಮ ಕಡೆ ಎಲ್ಲ ಹಾಲು ತುಪ್ಪ ಬದ್ನೆಕಾಯಿ ಪಲ್ಯ ಹಪ್ಪಳ ಎಲ್ಲ ಜೊತೆಯಲ್ಲಿ ಸೈಡಿಗೆ ಹಾಕೊಂಡು ತಿಂತಾರೆ. ಇಲ್ಲಿ ಅವ್ರವ್ರ ಟೇಸ್ಟಿಗೆ ಹಂಗೆ. ನಮ್ಮ ಕಡೆ ಎಲ್ಲ ಮೈದಾ ಹಸಿಟ್ಟೇನು ಯೂಸ್ ಮಾಡಲ್ಲ. ಈ ಥರ ಗೋಧಿ ಹಸಿಟ್ಟಲ್ಲೇ ಎಷ್ಟು ಸ್ಮೂತ್ ಅಂದರೆ ಅಷ್ಟು ಸ್ಮೂತಾಗಿ ಹೋಳಿಗೆ ಬರುತ್ತೆ. ಇಲ್ಲೆಲ್ಲ ಮೈದಾ ಹಸಿಟ್ಟಲ್ಲಿ ಚೆನ್ನಾಗಿ ಬರುತ್ತೆ ಅಂತಾರೆ. ನಮ್ಮ ಕಡೆ ಮೈದಾ ಹಸಿಟ್ಟೇ ತಿನ್ನಲ್ಲ. ಏನೋ ಗೋಧಿ ಹಸಿಟ್ಟಲ್ಲಿ ನಾರಿಲ್ಲ ಜಿಗಿ ಇಲ್ಲ ಅಂತಂದಾಗ ಈ ಥರ ಸ್ವಲ್ಪ ಅದು 1 ಬಟ್ಲು ಇದು 2 ಬಟ್ಲು ಹಾಕ್ಕೊಂಡು ಕಲಿಸ್ಕೊತಾರೆ. ಹಾಗಾಗಿ ನಮ್ಮ ಕಡೆ ಗೋಧಿ ಹಿಟ್ಟೆ ಹೋಳಿಗೆ ಯೂಸ್ ಮಾಡ್ತಾರೆ. ಫ್ರೆಂಡ್ಸ್ ಇಷ್ಟು ಒಂದು 6 ಹೋಳಿಗೆ ಮಾಡ್ಕೊಂಡಿದ್ದೀನಿ. ಮತ್ತು ಬಿಸಿ ಮಾಡ್ಕೊಂಡ್ರೆ ಆಯ್ತಂತಂದು ಎತ್ತಿಟ್ಟಿದ್ದೀನಿ. ನೋಡ್ರಿ ಈ ರೀತಿ ಬಂದಿತ್ತೆ ಹೋಳಿಗೆ. ಹೇಗೆ ಬಂದಿತ್ತು ಅಂತಲೂ ಕಮೆಂಟ್ ಮಾಡಿ. ನೀವು ಹೇಗೆ ಮಾಡ್ತೀರಿ, ನಾನು ಹೆಂಗೆ ಮಾಡ್ತೀನಿ ಅಂತ ಕಮೆಂಟ್ ಮಾಡಿ. ಓಕೆ, ಇಲ್ಲಿ ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ಒಂದು 6 ಹೋಳಿಗೆ ಸುಟ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಹಾಲು ಬಿಸಿ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಒಂಚೂರು ಸಂಡಿಗೆ ಹಪ್ಪಳ ಬೋಟಿ ಪಾಪಡ್ ಕರಿಯನಂತ ಸ್ವಲ್ಪ ಎಣ್ಣೆ ಇಟ್ಕೊಂಡಿದ್ದೀನಿ. ಹಪ್ಪಳ ಹಾಕ್ಕೊಂಡಿಟ್ರೆ ಊಟ ಮಾಡೋಕ್ಕಾಗುತ್ತೆ ಅಂತ. ಹಾಲು ಬಿಸಿ ಆಗಿದೆ ನೋಡ್ರಿ. ಹಪ್ಪಳ ಎಲ್ಲ ಕರ್ಕೊಂಡಿದ್ದೀನಿ. ಸ್ವಲ್ಪ ಬಜ್ಜಿ ಏನು ಮೆಣಸಿನ್ಕಾಯಿ ಅವತ್ತಂದ್ಮೇಲೆ ಹಾಕೋಣ ಅಂತ ಸಾಯಂಕಾಲ ಅಂದ್ಕೊಂಡೆ. ಇವಾಗೇನು ಹಾಕಿಲ್ಲ. ಹಪ್ಪಳ ಮಾಡ್ಕೊಂಡು ಇದ್ದೀನಿ ಅಷ್ಟೇ, ಪಲ್ಯನೂ ಮಾಡಿಲ್ಲ. ವಿಜಯದಶಮಿ ಹಬ್ಬದ ಶುಭಾಶಯಗಳು.
ಕೊಲ್ಲ. ತಿನ್ಬೇಕು. ವಿಜಯದಶಮಿ ಹಬ್ಬದ ಶುಭಾಶಯಗಳು. ಸುಜಾತ ಅವರಿಗೆ ಅಲ್ಲಿ ಬಿಡು. ಹ್ಯಾಪಿ ವಿಜಯದಶಮಿ.